ಮುನಿರಾಜ್ ಪಾಟೀಲ್ ರೀ. ಸನ್ಮಾನ್ಯ ಸಭಾಧ್ಯಕ್ಷೆ, ಚುಕ್ಕೆ ಗುರುತಿನ ಪ್ರಶ್ನೆ 1532ನ ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಕೇಳಬಯಸ್ತೀನಿ. ಅಧ್ಯಕ್ಷ ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಒದಗಿಸಿದ್ದಾರೆ. 5 ಅಂಡರ್ಪಾಸ್ ಕಾಮಗಾರಿ ಪ್ರಾರಂಭ ಆಗಿದ್ದು 2021ರಲ್ಲಿ. ಟೆಂಡರ್ ಕೊಟ್ಟಿದ್ದಾರೆ, ಗುತ್ತಿಗೆದಾರನಿಗೆ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ. ಅದರ ಮಧ್ಯೆ ಅಲ್ಲೊಂದಷ್ಟು ಜನಕ್ಕೆ ಕಾಂಪೋಸಿಷನ್ ಕೊಟ್ಟಿದ್ದಾರೆ. ಸರ್ಕಾರ ಹಣ ಇಟ್ಟಿತ್ತು, ಕಾಂಪೋಸಿಷನ್ ಕೊಟ್ಟಿದ್ದಾರೆ. ಇನ್ನೂ ಒಂದು 26 ಜನಕ್ಕೆ ಕಾಂಪೋಸಿಷನ್ ಕೊಡಬೇಕು. ನಾನು ಹಿಂದೆನೂ ಪ್ರಸ್ತಾಪ ಮಾಡಿದ್ದೆ. ಅದು ತುಂಬ ಒತ್ತಡ ಇರತಕ್ಕಂಥ ಪ್ರದೇಶ. ಜಾಲಹಳ್ಳಿ ಕ್ರಾಸ್ ಅಂದರೆ ನ್ಯಾಷನಲ್ ಹೈವೇ, ಪಿಣ್ಯ ಕೈಗಾರಿಕೆಗೆ ಹೋಗುವಂಥ ರಸ್ತೆ. ಭಾಳಷ್ಟು ಸಮಸ್ಯೆಯಿಂದ ಕೂಡಿರ್ತಕ್ಕಂಥ ಜಾಗ. ದಿನನಿತ್ಯ ಭಾಳಷ್ಟು ಆಕ್ಸಿಡೆಂಟ್ ಆಗ್ತದೆ. ಉತ್ತರದಲ್ಲಿ ಕೊಟ್ಟಿದ್ದಾರೆ ಮಾನ್ಯ ಅಧ್ಯಕ್ಷರೇ. ನಾನು ಕೇಳಿರೋ ಪ್ರಶ್ನೆ, ಜಾಲಹಳ್ಳಿ ಅಂಡರ್ ಪಾಸ್ ಕಾಮಗಾರಿ ಅನುದಾನ ಬಿಡುಗಡೆಯಾಗಿದ್ದರೂ ಇದುವರೆಗೂ ಕಾಮಗಾರಿ ಪ್ರಾರಂಭವಾಗದಿರಲು ಕಾರಣವೇನು ಅಂತ ಕೇಳಿದ್ದೀನಿ ಡಾಕ್ಟ್ರೆ. ಅದರೊಟ್ಟಿಗೆ ಇನ್ನು ಉಳಿದ 26 ಸ್ವತ್ತಿನ ಮಾಲೀಕರಿಗೆ ಭೂಸ್ವಾಧೀನ ಪರಿಹಾರ ನೀಡುವ ಸಂಬಂಧ ಪ್ರಸ್ತಾವನೆ ಪ್ರಗತಿಯಲ್ಲಿದೆ ಅಂತ ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಉಪಮುಖ್ಯಮಂತ್ರಿಗಳಿಗೂ ಗೊತ್ತು, ತುಂಬ ಒತ್ತಡದ ಜಾಗ ಅದು, ಅವಶ್ಯಕತೆ ತುಂಬ ಇದೆ. ಪೀಣ್ಯ ಕೈಗಾರಿಕೆಗೆ ಸುಮಾರು 7-8 ಲಕ್ಷ ಜನ ಬರ್ತಾರೆ. ಏಷ್ಯಾದಲ್ಲೇ ಬಹುದೊಡ್ಡ ಕೈಗಾರಿಕಾ ಪ್ರದೇಶ ಅದು. ಅಂಡರ್ ಪಾಸ್ಗೆ ಹಿಂದಿನ ಸರ್ಕಾರ ಹಣ ಕೊಟ್ಟಿತ್ತು. ಹಣನ 26 ಜನಕ್ಕೆ ಕೊಟ್ಟರೆ ಗುತ್ತಿಗೆದಾರ ಕಾಮಗಾರಿ ಮಾಡೋಕ್ಕೆ ರೆಡಿ ಇದ್ದಾನೆ. ಆ ಅಂಡರ್ ಪಾಸ್ ಆದರೆ ನಾವು ಉಪಮುಖ್ಯಮಂತ್ರಿಗಳನ್ನ ಕರ್ಕೊಂಡೋಗಿ ಒಂದು ದೊಡ್ಡ ಸನ್ಮಾನ ಮಾಡಿ ಅಂಡರ್ ಪಾಸ್ನ ಉದ್ಘಾಟನೆ ಮಾಡಿಸ್ಬೇಕು ಅಂತ ನಮ್ಮ ಕಲ್ಪನೆ. ಅದಕ್ಕೋಸ್ಕರ ಯಾವಾಗ ಮುಗಿಸ್ತೀರಾ, ಯಾವಾಗ ಇನ್ನು ಉಳಿದ 26 ಜನಕ್ಕೆ ಆ ಪರಿಹಾರ ಕೊಡ್ತೀರಾ ಅನ್ನೋದು ಒಂದು ನಿಖರವಾಗಿ ತಿಳಿಸ್ಬೇಕು ಉಪಮುಖ್ಯಮಂತ್ರಿಗಳು. ಈ ಕಾಮಗಾರಿ ಏನಿದೆ, ಇದರ ಅನುದಾನ, ಕಡತ, ಟೆಂಡರು ಪ್ರತಿಯೊಂದು ರಾಜರಾಜೇಶ್ವರಿ ನಗರ. ಈ ಕಾಮಗಾರಿಗೆ ಗುದ್ಲಿ ಪೂಜೆ ಮಾಡಿದಂಥವರು ಹಿಂದಿನ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು. ಈ ಸರ್ಕಾರ ಬಂದ ಮೇಲೆ ಇವತ್ತವರೆಗೂ ಇದ್ರ ಬಗ್ಗೆ ಒಂದು ಸಭೆನೂ ನಡೆಸಿಲ್ಲ. ಪ್ರಶ್ನೆ ಬಂದು ಇದು ತಮಗೂ ಸೇರಿರುವಂತ ಕಾಮಗಾರಿ ಇದು. ತಾವು ಬರೋವಾಗ್ಲೂ ಇದೇ ರಸ್ತೆಯಲ್ಲಿ ಬರಬೇಕು. ಇದನ್ನ ಉಪಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೇನೆ. ತಾವು ಸಚಿವರಾಗಿದ್ದೀರಿ, ಬಹಳ ಸಂತೋಷ. ಬೆಂಗಳೂರಿನ ಶಾಸಕರದ ಒಂದು ಸಭೆ ಕರೆದು 3 ವರ್ಷ ಆಗ್ತಾ ಬರ್ತಾ ಇದೆ. ಇನ್ನೇನು ಈ ಬಡ್ಜೆಟ್ ಮುಗಿದ್ರೆ 3 ವರ್ಷ. ಹೇಳ್ತೀನಿ ಸಭಾಧ್ಯಕ್ಷರೇ, ಬೆಂಗಳೂರಿಗೆ ಸಂಬಂಧಪಟ್ಟ ಸ್ವಲ್ಪ ಮಾತಾಡಕ್ ಬಿಡಿ. ಸಭಾಧ್ಯಕ್ಷರೇ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕುಂಡ್ರಿಸಿರ್ತೀರಿ, ನಾವು ಕೂತಿರ್ತೀವಿ. ಬೆಂಗಳೂರು ನಗರದ ಶಾಸಕರಿಗೆ ನಿಮ್ಮ ಸಮಸ್ಯೆಗಳದ್ದು ಒಂದು ಪಟ್ಟಿ ಕೊಡಿ ಅಂತ ಒಂದು ಮಾಡಿ ಸರ್. ಒಂದು ಗಮನ ಕೊಡಿ ಸರ್. ನಮ್ಮ ಕಡೆ, ನನ್ನ ಕ್ಷೇತ್ರದಲ್ಲಿ ಇಂಥ ಬ್ರಿಡ್ಜಸ್, ಅಂಡರ್ ಪಾಸು ಎಲ್ಲ ನಿಂತಿದೆ. ರಾಜರಾಜೇಶ್ವರಿ ಫ್ಲೈಓವರ್ ನಿಂತಿದೆ, ಅನ್ನಪೂರ್ಣೇಶ್ವರಿ ನಿಂತಿದೆ, ಕೆಂಗುಂಟೆ ನಿಂತಿದೆ, ಉಳ್ಳಾಳು ನಿಂತಿದೆ, RR ನಗರ HMT ನಿಂತಿದೆ, ಎಲ್ಲಾ ಕಡೆನೂ ನಿಂತಿದೆ. ಪ್ರಶ್ನೆ ಕೇಳಿ ಅಧ್ಯಕ್ಷರೇ, ನಾನು ಉತ್ತರ ಕೊಡೋದು ಮುಂದರಾಜು ಪ್ರಶ್ನೆ ಕೇಳೋದು. ತಾವು ದಯವಿಟ್ಟು ಕೂತ್ಕೊಳ್ತೀರಾ? ಒಂದು ಫುಟ್ಪಾತ್ ಅವ್ರದ್ದು, ಒಂದು ಫುಟ್ಪಾತ್ RR ನಗರ. ಈಗ ಒಂದು ಫುಟ್ಪಾತ್ ಅವ್ರದ್ದು, ಒಂದು ಫುಟ್ಪಾತ್ RR ನಗರ. ಬೆಂಗಳೂರು ಗೊತ್ತಿದೆಯೋ ನನಗೊಂದು ಕಾಲ್ ಭಾಗ ಗೊತ್ತಿದೆ. ತಾವು 28 ಜನನು ತಾವು ಗೊತ್ತಿದೆ ಅಂದೆ ಅವಕಾಶ ಕೊಟ್ಟಿದೆ. 28 ಜನನು ತಮ್ಮ ಮಕ್ಕಳೇ. ಆಯ್ತು, ಎಲ್ಲರನ್ನು ಒಟ್ಟಾಗಿ ನೋಡಿ. ಆಯ್ತು ಇವ್ರೆ, ಮುನ್ರಾಜು ಆದ್ರೇನು, ಮುನಿರತ್ನ ಒಂದೇ, ಮುನ್ರಾಜು ಒಂದೇ. ಮಿಸ್ಟರ್ ಮುನಿ ಸರ್, ಫಸ್ಟ್ ನಾನು ಮುನ್ರಾಜುಗೆ ಉತ್ತರ ಕೊಡ್ತೀನಿ, ಓಕೆ, ಆಮೇಲೆ ಮಾತಾಡೋಣ. ಓಕೆ, ಕೊಡಿ ಸರ್. ಅಣ್ಣ, ನಿಮ್ದಾದ್ಮೇಲೆ ನನ್ಗೆ ಉತ್ತರ ಕೊಡ್ತಾರೆ, ಬಹಳ ಸಂತೋಷ. ಅಣ್ಣ ಕೂತ್ಕೊಳ್ಳಿಗ ಕೇಳಿದ್ದೀನಿ. ಅದು ಮತ್ತೆ ಉತ್ತರ ಉಪಮುಖ್ಯಮಂತ್ರಿಗಳು ಕೊಡ್ತಾರೆ. ಪೂರ್ತಿ ರಸ್ತೆ ಅಂಡರ್ ಪಾಸು ನನ್ನ ಕ್ಷೇತ್ರಕ್ಕೆ ಬರ್ತದೆ. ಉಪಮುಖ್ಯಮಂತ್ರಿಗಳು ಎಡಗಡೆ ಫುಟ್ಪಾತ್ ಬಂದು ಆದ್ರೆ ಎಲ್ಲರಿಗೂ ಅನುಕೂಲ ಅನ್ನೋ ದೃಷ್ಟಿಯಿಂದ ಕೇಳಿದ್ರು. ಬಟ್ ನನಗಿದು ಬಹಳ ಅವಶ್ಯಕತೆ ಇದೆ, ಅದಕ್ಕೋಸ್ಕರ ನಾನು ಪ್ರಶ್ನೆ ಕೇಳ್ತಿದ್ರ ಉತ್ತರ ಅಧ್ಯಕ್ಷೆ 25 ಪ್ರಶ್ನೆ ಹಾಕಿದ್ವಿ, ಒಂದು ಪ್ರಶ್ನೆ ಸ್ಟಾರ್ ಬಂದಿದೆ. ಅಲ್ಲ, ಒಂದು ಪ್ರಶ್ನೆ ಸ್ಟಾರ್ ಆಗಿದೆ. ಗಮನ ಸೆಳೆಯೋ ಸೂಚನೆ ಕೇಳಿದ್ರೆ ಗಮನ ಸೆಳೀರಿ ಅಂತೀರಾ?
ಏನ್ ಹೇಳ್ಬೇಕು ನಾವು ಸಮಸ್ಯೆನ? ನೀವು ನಮ್ಮ ಕ್ಷೇತ್ರ ಸಮಸ್ಯೆ ಇಲ್ಲಿ ಹೇಳಿದೆ ಮುಂತಾಜ್ ಅವರೇ, ನಿಮ್ಗೆ ಬೇಕಾದಷ್ಟು ಟೈಮ್ ಪ್ರಶ್ನೆ ಮಾತಾಡ್ಬೇಕು. ಪ್ರಶ್ನೆ ನೀವು ಸುಮ್ಮನೆ ಕೂತ್ಕೊಂಡಿದ್ದೀರಿ. ಪ್ರಶ್ನೆ ಮತ್ತೆ ಅದೇ ಪ್ರಶ್ನೆ ಮತ್ತೆ ತಾವು ಕೇಳ್ತಾ ಇದ್ರಿ, ಉತ್ತರ ಕೊಡೋದು ಬೇಡವಾಗಾದ್ರೆ ಪಡೆದಿದ್ರೆ ಹೌದು. ನೀವು ಪ್ರಶ್ನೆ ಅಧ್ಯಕ್ಷ, ಈ ಸದನದಲ್ಲಿ ನಾನು 3ನೇ ಸಾರಿ ಬಂದಿರೋದು. ಯಾರ್ಯಾರು ಏನೇನು ವಿಷಯದ ಮೇಲೆ ಎಷ್ಟೆಷ್ಟು ಸಾರಿ ಮಾತಾಡಿದ್ದಾರೆ ನಾನು ನೋಡಿದ್ದೇನೆ. ಅಲ್ಲಿ ಕೂತಾಗ ನಾನು ರಮೇಶ್ ಕುಮಾರ್ ಅವರು, ಕಾಗೋಡು ತಿಮ್ಮಪ್ಪನವರು ಸರ್ಕಾರಕ್ಕೆ ಯಾವ ರೀತಿ ಕಿವಿ ಹಿಂಡ್ತಾ ಇದ್ರು ಅಂತ ನೋಡಿದ್ದೇನೆ. ನೀವೊಮ್ಮೆ ಪ್ರಶ್ನೆ ಕೇಳಿದ್ದೀರಿ, ಪ್ರಶ್ನೆ ಕೇಳಿದ್ದೀನಿ, ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಹೇಳಿದ್ದು ಒಂದೇ ನಿಮಿಷ, ನಾನು ಹೇಳಿದ್ದು ರಸ್ತೆ ಅಂಡರ್ ಪಾಸ್ ನಮಗ್ ಬರ್ತದೆ, ಫುಟ್ಪಾತ್ ಅವ್ರಿಗೆ ಬರ್ತದೆ ಅಷ್ಟೇ. ಅದಕ್ಕೆ ನೀವು ಮಾತಾಡಕ್ಕೆ ಬಿಡಲ್ಲ ಅಂತೀರಾ? ಅಲ್ಲ ನೋಡಿ, ಪ್ರಶ್ನೆ ಕೇಳಿದ್ರೆ ಹೌದು ಅಧ್ಯಕ್ಷ, ಪ್ರಶ್ನೆ ಕೇಳಿದರೆ ಉಪಮುಖ್ಯಮಂತ್ರಿಗಳು ಸಮರ್ಥಿಸಿದರೆ ಕೊಡ್ತಾರೆ. ನಮ್ಮ ಮಧ್ಯೆ ನಿಮ್ದು ಟೈಮ್ ವೇಸ್ಟ್ ಆಯ್ತು. ಏನಿಲ್ಲ. ಅಧ್ಯಕ್ಷೆ, ಮುನ್ರಾಜ್ ಅವರು ಏನು ಪ್ರಸ್ತಾವನೆ ಮಾಡಿದ್ದಾರೆ, ಪ್ರಶ್ನೆ ಕೇಳಿದ್ದಾರೆ, ಅದು ಇರೋ ವಾಸ್ತವಾಂಶ ಅವ್ರು ಹೇಳಿದ್ದಾರೆ. ಹಿಂದೆನೇ ಇದು ಆಗಿದೆ. ಅದು PJB ಅನ್ನೋ ಒಂದು ಕಾಂಟ್ರಾಕ್ಟ್ ಕೊಟ್ಟಿದ್ದೀವಿ. ಅಲ್ಲೇನಾಗಿದೆ, 57 ಕೋಟಿ ರೂಪಾಯಿ ಅನುದಾನದಲ್ಲಿ ಅವರು 2021ರಲ್ಲಿ ಇದನ್ನು ಈ ಕೆಲಸನ ವಹಿಸಲಾಗಿತ್ತು. ಇನ್ನು ಈಗ 48 ಜನ ಮಾಲೀಕರಿಗೆ ಕಾಂಪನ್ಸೇಷನ್ ಕೊಟ್ಟಿದೆ. ಒಟ್ಟು 85 ಕೋಟಿ ರೂಪಾಯಿ ವೆಚ್ಚದ ಕಾಂಪನ್ಸೇಷನ್ನು ಕೊಡಬೇಕು, ಬಿಡುಗಡೆ ಮಾಡಲಾಗಿದೆ. ಒಟ್ಟು 139 ಕೋಟಿ ರೂಪಾಯಿ ಇಲ್ಲಿ ಅಂದಾಜು ಮಾಡಲಾಗಿದೆ ಭೂ ಸ್ವಾಧೀನಕ್ಕೆ. ಇಲ್ಲಿ 26 ಜನ ಅವರ ಪ್ರಾಪರ್ಟಿಗಳನ್ನ ಕೊಡಬೇಕು. ಅದಕ್ಕೆ ಒಂದು 53 ಕೋಟಿ ರೂಪಾಯಿ ಲೆಕ್ಕ ಹಾಕಿದೆ. ಇಲ್ಲ TDR ಕೊಡಬೇಕು, ಇಲ್ಲ ಪೇಮೆಂಟ್ ಕೊಡಬೇಕು. ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ತಮ್ಮ MLA ಸಾಹೇಬರಿಗೆ, ನಮ್ಮ ಮುನ್ರಾಜ್ ಅವರಿಗೆ, ನನ್ನ ಸ್ನೇಹಿತರು, ಭಾಳ ಆತ್ಮೀಯ ಇವರು, ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಆ ಮಾಲೀಕರ ಹತ್ರ ಸ್ವಲ್ಪ ತಾವೆಲ್ಲ ನೆಗೋಸಿಯೇಷನ್ ಮಾಡಿ ಸರಿ ಮಾಡಿ ಕರ್ಕೊಂಡು ಬಂದರೆ ಅವ್ರಿಗೆ TDR ಕೊಟ್ಬಿಟ್ಟು ಈ ಕೆಲಸನ ಪ್ರಾರಂಭ ಮಾಡಿಸೋಣ. ಅದೇನು ತೊಂದರೆ ಇಲ್ಲ. ಅವ್ರು ಕೇಳೋದ್ರಲ್ಲಿ ಭಾಳ ದಟ್ಟಣೆಯಾದ ಪ್ರದೇಶ, ಇಂಪಾರ್ಟೆಂಟ್ ಕೆಲಸ, ಅದು ಕೇಳೋಣ. ಮಿಸ್ಟರ್ ಮುನಿ ಕೇಳ್ತಾ ಇದ್ದಾರೆ, ಆ ಮುನಿ ಅವರು ಒಂದು ಪ್ರತ್ಯೇಕವಾದ ಪ್ರಶ್ನೆ ಹಾಕಲಿ, ಅದಕ್ಕೆ ಉತ್ತರ ಕೊಡೋಣ. ಅಧ್ಯಕ್ಷ, ನಾನು ಮಾತಾಡ್ಬಿಡ್ತೇನಪ್ಪ. ಮುನ್ರಾಜ್ ಅವರು ಅಧ್ಯಕ್ಷ 139 ಇತ್ತು. ಅದರ ಮೇಲೆ 85 ಕೋಟಿ ರೂಪಾಯಿ ಪರಿಹಾರ ಕೊಟ್ಬಿಟ್ಟಿದ್ದಾರೆ. ಇನ್ನು ಉಳಿದವ್ರಿಗೆ 26 ಜನಕ್ಕೆ ಪರಿಹಾರ ಕೊಡದೆ TDRಗೆ ಇವತ್ತು ಒಪ್ಸಕ್ಕಾಗಲ್ಲ ಉಪಮುಖ್ಯಮಂತ್ರಿಗಳೇ. ಹಣ ಇಟ್ಟಿದ್ದಾರೆ, ಹಣ ಬಿಡುಗಡೆ ಆಗಿತ್ತು. ಆ ಹಣನ ಕೊಟ್ಟರೆ ಸಾಕು, ಬೇರೆ ಯಾವುದು ಬೇಡ. 26 ಜನ ರೆಡಿ ಇದ್ದಾರೆ ಕೊಡಕ್ಕೆ. ಒಂದು ಸಪರೇಟ್ ಮೀಟಿಂಗ್ ಮಾಡ್ತೀನಿ, ಆಫೀಸರ್ಸ್ ಕರ್ಸ್ಬಿಟ್ಟು ನಿಮ್ಮ ಸಮ್ಮುಖದಲ್ಲಿ ಒಂದು ಮೀಟಿಂಗ್ ಮಾಡೋಣ. ಅಧ್ಯಕ್ಷ ಆಗ್ಬೋದು. ನಮ್ಮ ಮನೇನೂ ಅಲ್ಲೇ ಇರೋದು, ದಿನನಿತ್ಯ ಅನುಭವಿಸ್ತಾ ಇದ್ದೀರಿ ಈ ಕಷ್ಟಗಳು. ಅದು ಇಡೀ ನಮ್ಮ ರಾಜ್ಯದ್ದು ಟ್ರಾನ್ಸ್ಪೋರ್ಟ್ ಎಲ್ಲ ಈ ಕಡೆನೇ ಇರೋದು ಗೊತ್ತಿದೆ. 80% ನಮ್ಮ ಬಸ್ ರೂಟು ಎವ್ರಿಥಿಂಗ್ 80% ಹೋಗೋದು ಇಲ್ಲಿ. ಅಲ್ಲೇ ಭಾಳ ಜಂಕ್ಷನ್, ತಮಗೂ ಅದೇ ರೋಡಲ್ಲೇ ಬರಬೇಕಾಯ್ತು. ಶನಿವಾರ ಭಾನುವಾರ ಬಂದ್ರು ಅಂತೂ ನಮ್ಮ ಮನೆಗೆ ಹೋಗೋಕ್ಕಾಗಲ್ಲ. ನಮ್ಮ ಮನೆಗೆ ಬರಬೇಕಾದ್ರೆ ನನಗೆ ಅರ್ಧ ಮುಕ್ಕಾಲು ಗಂಟೆ ಅಲ್ಲೊಂದು ಜಂಕ್ಷನಲ್ಲಿ ಆಗ್ತದೆ. ಭಾಳ ಇಂಪಾರ್ಟೆಂಟು. ನಮ್ಮ ಸರ್ಕಾರ ಇದ್ದಾಗ ಅನುಮೋದನೆ ಕೊಟ್ಟಿತ್ತು. DK ಶಿವಕುಮಾರ್ ಅವರು ಅದನ್ನು ಕೊಟ್ಟರೆ ಬೆಂಗಳೂರಲ್ಲಿ ಆ ಥರದ್ದು ಒಂದು ಗೋಪಾಲಯ್ಯನವರ ಏರಿಯಾದಲ್ಲೂ ಒಂದು ಪ್ರಾಬ್ಲಮ್. ವಿರೋಧ ಪಕ್ಷದ ನಾಯಕರೇ, ಒಂದು ಸಪರೇಟ್ ಆಗಿ ಸಭೆ ಕರೆದು ತೀರ್ಮಾನ ಮಾಡಲಿ. ನಿಮ್ಮ ಅಧ್ಯಕ್ಷತೆ, ಮುನ್ರಾಜ್ ಅಧ್ಯಕ್ಷತೆ ಕರಿತೀನಿ, ಮೀಟಿಂಗ್ ಮಾಡೋಣ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.